ನಟಿ ರಮ್ಯಾ ಆಯ್ತು, ಈಗ ವಿಜಯಲಕ್ಷ್ಮಿ ಅವರ ಸರದಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯ ಸಂದೇಶಗಳನ್ನ ಕಳಿಸಲಾಗ್ತಾ ಇದೆ. ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗ್ತಾ ಇದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಶ್ಲೀಲ ಕಮೆಂಟ್ ಮಾಡಿದ ಖಾತೆಗಳ ವಿರುದ್ಧ ದೂರು ದಾಖಲಿಸಲಾಗ್ತಾ ಇದೆ. ಪಿಎಸ್ಐ ಲೋಕೇಶ್ ದೂರು ದಾಖಲಿಸಿಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ವಿಜಯಲಕ್ಷ್ಮಿಗೆ ಅಸಭ್ಯ ಪದ ಬಳಸಿ ನಿಂದನೆ ಮಾಡಲಾಗ್ತಾ ಇದೆ. 45 ಖಾತೆಗಳ ವಿರುದ್ಧ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ದೂರಿನ ಅನ್ವಯ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಸಭ್ಯವಾಗಿ ಕಮೆಂಟ್ ಮಾಡಲಾಗಿದೆ ಟ್ವಿಟರ್ನಲ್ಲಿ. ಆ ಖಾತೆಗಳ ವಿರುದ್ಧ ದೂರಿನ ಅನ್ವಯ ಮಹಿಳಾ ಆಯೋಗ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ. ಆ ಪ್ರಕಾರವಾಗಿ ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ. ಪಿಎಸ್ಐ ಲೋಕೇಶ್ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದನ್ನ ನಾವು ನೋಡಿದ್ವಿ. ಅದು ಕೇಸ್ ಕೂಡ ಆಗಿತ್ತು. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿ ಅಶ್ಲೀಲ ಮೆಸೇಜ್ಗಳನ್ನ, ಅಸಭ್ಯ ಕಮೆಂಟ್ಗಳನ್ನ ಮಾಡಿರ್ತಕ್ಕಂಥದ್ದು ಟ್ವಿಟರ್ನಲ್ಲಿ. ದಸರಾ ಆನೆಗಳ ಮುಂದೆ ವಿಜಯಲಕ್ಷ್ಮಿ ಫೋಟೋ ಶೂಟ್. ಯಾವ ರೀತಿಯಲ್ಲಿ ದಸರಾ ಆನೆಗಳ ಮುಂದೆ ಮಾವುತ ಕಾವಾಡಿಗರಿಗೆ ಕುಕ್ಕರ್ ದಾನ ಮಾಡಿ ತದನಂತರ ಫೋಟೋ ತೆಗೆದುಕೊಂಡಿದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ಮುಂದೆ ಪೋಸ್ ಕೊಟ್ಟು ವಿಜಯಲಕ್ಷ್ಮಿ ಫೋಟೋ ತೆಗೆದುಕೊಂಡಿದ್ದಾರೆ. ದಸರಾ ಆನೆಗಳಿಗೆ ನೀರು ಕುಡಿಸಿ ಆನೆಗಳ ಮುಂದೆ ಸೆಲ್ಫಿ ಕೂಡ ತಗೊಂಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ದಸರಾ ಆನೆಗಳ ಮಾವುತರು ಮತ್ತು ಅವರ ಕುಟುಂಬಕ್ಕೆ ಕುಕ್ಕರ್ ಮುಂತಾದ ಉಡುಗೊರೆಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಅನಂತರ ಆನೆಗಳ ಮುಂದೆ ಫೋಟೋ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ದರ್ಶನ್ ಪರಿಸ್ಥಿತಿ ಏನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಮತ್ತೊಂದೆಡೆ ದಸರಾ ಆನೆಗಳು ಮೈಸೂರಿಗೆ ಬಂದಿದ್ದಾವೆ. ಅವುಗಳಿಗೆ ಮೇವು ತಿನ್ನಿಸಿ ಮಾವುತರ ಕುಟುಂಬಗಳಿಗೆ ಕುಕ್ಕರ್ ಮುಂತಾದ ಗಿಫ್ಟ್ ಅನ್ನ ಕೊಟ್ಟು, ಇದು ದಸರಾ ಸಂದರ್ಭ, ಹಾಗಾಗಿ ಶುಭ ಅಂತ ಅಂದ್ಕೋತಾರೆ. ಆ ರೀತಿ ಮಾವುತರ ಕುಟುಂಬಕ್ಕೆ ಅಥವಾ ಆನೆಗೆ ಹುಲ್ಲು ತಿನ್ನಿಸೋದು ಇವೆಲ್ಲವೂ ಕೂಡ ಅದನ್ನ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ನಟಿ ರಮ್ಯಾ ಆಯ್ತು, ಈಗ ವಿಜಯಲಕ್ಷ್ಮಿ ಅವರ ಸರದಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯ ಸಂದೇಶಗಳನ್ನ ಕಳಿಸಲಾಗ್ತಾ ಇದೆ. ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗ್ತಾ ಇದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಶ್ಲೀಲ ಕಮೆಂಟ್ ಮಾಡಿದ ಖಾತೆಗಳ ವಿರುದ್ಧ ದೂರು ದಾಖಲಿಸಲಾಗ್ತಾ ಇದೆ. ಪಿಎಸ್ಐ ಲೋಕೇಶ್ ದೂರು ದಾಖಲಿಸಿಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ವಿಜಯಲಕ್ಷ್ಮಿಗೆ ಅಸಭ್ಯ ಪದ ಬಳಸಿ ನಿಂದನೆ ಮಾಡಲಾಗ್ತಾ ಇದೆ. 45 ಖಾತೆಗಳ ವಿರುದ್ಧ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ದೂರಿನ ಅನ್ವಯ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಸಭ್ಯವಾಗಿ ಕಮೆಂಟ್ ಮಾಡಲಾಗಿದೆ ಟ್ವಿಟರ್ನಲ್ಲಿ. ಆ ಖಾತೆಗಳ ವಿರುದ್ಧ ದೂರಿನ ಅನ್ವಯ ಮಹಿಳಾ ಆಯೋಗ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ. ಆ ಪ್ರಕಾರವಾಗಿ ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ. ಪಿಎಸ್ಐ ಲೋಕೇಶ್ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದನ್ನ ನಾವು ನೋಡಿದ್ವಿ. ಅದು ಕೇಸ್ ಕೂಡ ಆಗಿತ್ತು. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿ ಅಶ್ಲೀಲ ಮೆಸೇಜ್ಗಳನ್ನ, ಅಸಭ್ಯ ಕಮೆಂಟ್ಗಳನ್ನ ಮಾಡಿರ್ತಕ್ಕಂಥದ್ದು ಟ್ವಿಟರ್ನಲ್ಲಿ. ದಸರಾ ಆನೆಗಳ ಮುಂದೆ ವಿಜಯಲಕ್ಷ್ಮಿ ಫೋಟೋ ಶೂಟ್. ಯಾವ ರೀತಿಯಲ್ಲಿ ದಸರಾ ಆನೆಗಳ ಮುಂದೆ ಮಾವುತ ಕಾವಾಡಿಗರಿಗೆ ಕುಕ್ಕರ್ ದಾನ ಮಾಡಿ ತದನಂತರ ಫೋಟೋ ತೆಗೆದುಕೊಂಡಿದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ಮುಂದೆ ಪೋಸ್ ಕೊಟ್ಟು ವಿಜಯಲಕ್ಷ್ಮಿ ಫೋಟೋ ತೆಗೆದುಕೊಂಡಿದ್ದಾರೆ. ದಸರಾ ಆನೆಗಳಿಗೆ ನೀರು ಕುಡಿಸಿ ಆನೆಗಳ ಮುಂದೆ ಸೆಲ್ಫಿ ಕೂಡ ತಗೊಂಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ದಸರಾ ಆನೆಗಳ ಮಾವುತರು ಮತ್ತು ಅವರ ಕುಟುಂಬಕ್ಕೆ ಕುಕ್ಕರ್ ಮುಂತಾದ ಉಡುಗೊರೆಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಅನಂತರ ಆನೆಗಳ ಮುಂದೆ ಫೋಟೋ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ದರ್ಶನ್ ಪರಿಸ್ಥಿತಿ ಏನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಮತ್ತೊಂದೆಡೆ ದಸರಾ ಆನೆಗಳು ಮೈಸೂರಿಗೆ ಬಂದಿದ್ದಾವೆ. ಅವುಗಳಿಗೆ ಮೇವು ತಿನ್ನಿಸಿ ಮಾವುತರ ಕುಟುಂಬಗಳಿಗೆ ಕುಕ್ಕರ್ ಮುಂತಾದ ಗಿಫ್ಟ್ ಅನ್ನ ಕೊಟ್ಟು, ಇದು ದಸರಾ ಸಂದರ್ಭ, ಹಾಗಾಗಿ ಶುಭ ಅಂತ ಅಂದ್ಕೋತಾರೆ. ಆ ರೀತಿ ಮಾವುತರ ಕುಟುಂಬಕ್ಕೆ ಅಥವಾ ಆನೆಗೆ ಹುಲ್ಲು ತಿನ್ನಿಸೋದು ಇವೆಲ್ಲವೂ ಕೂಡ
ಅದನ್ನ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ನಟಿ ರಮ್ಯಾ ಆಯ್ತು, ಈಗ ವಿಜಯಲಕ್ಷ್ಮಿ ಅವರ ಸರದಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯ ಸಂದೇಶಗಳನ್ನ ಕಳಿಸಲಾಗ್ತಾ ಇದೆ. ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗ್ತಾ ಇದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಶ್ಲೀಲ ಕಮೆಂಟ್ ಮಾಡಿದ ಖಾತೆಗಳ ವಿರುದ್ಧ ದೂರು ದಾಖಲಿಸಲಾಗ್ತಾ ಇದೆ. ಪಿಎಸ್ಐ ಲೋಕೇಶ್ ದೂರು ದಾಖಲಿಸಿಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ವಿಜಯಲಕ್ಷ್ಮಿಗೆ ಅಸಭ್ಯ ಪದ ಬಳಸಿ ನಿಂದನೆ ಮಾಡಲಾಗ್ತಾ ಇದೆ. 45 ಖಾತೆಗಳ ವಿರುದ್ಧ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ದೂರಿನ ಅನ್ವಯ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಸಭ್ಯವಾಗಿ ಕಮೆಂಟ್ ಮಾಡಲಾಗಿದೆ ಟ್ವಿಟರ್ನಲ್ಲಿ. ಸೊ ಆ ಖಾತೆಗಳ ವಿರುದ್ಧ ದೂರಿನ ಅನ್ವಯ ಮಹಿಳಾ ಆಯೋಗ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ. ಆ ಪ್ರಕಾರವಾಗಿ ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ. ಪಿಎಸ್ಐ ಲೋಕೇಶ್ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದನ್ನ ನಾವು ನೋಡಿದ್ವಿ. ಅದು ಕೇಸ್ ಕೂಡ ಆಗಿತ್ತು. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿ ಅಶ್ಲೀಲ ಮೆಸೇಜ್ಗಳನ್ನ, ಅಸಭ್ಯ ಕಮೆಂಟ್ಗಳನ್ನ ಮಾಡಿರ್ತಕ್ಕಂಥದ್ದು ಟ್ವಿಟರ್ನಲ್ಲಿ. ದಸರಾ ಆನೆಗಳ ಮುಂದೆ ವಿಜಯಲಕ್ಷ್ಮಿ ಫೋಟೋ ಶೂಟ್. ಯಾವ ರೀತಿಯಲ್ಲಿ ದಸರಾ ಆನೆಗಳ ಮುಂದೆ ಮಾವುತ ಕಾವಾಡಿಗರಿಗೆ ಕುಕ್ಕರ್ ದಾನ ಮಾಡಿ ತದನಂತರ ಫೋಟೋ ತೆಗೆದುಕೊಂಡಿದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ಮುಂದೆ ಪೋಸ್ ಕೊಟ್ಟು ವಿಜಯಲಕ್ಷ್ಮಿ ಫೋಟೋ ತೆಗೆದುಕೊಂಡಿದ್ದಾರೆ. ದಸರಾ ಆನೆಗಳಿಗೆ ನೀರು ಕುಡಿಸಿ ಆನೆಗಳ ಮುಂದೆ ಸೆಲ್ಫಿ ಕೂಡ ತಗೊಂಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ದಸರಾ ಆನೆಗಳ ಮಾವುತರು ಮತ್ತು ಅವರ ಕುಟುಂಬಕ್ಕೆ ಕುಕ್ಕರ್ ಮುಂತಾದ ಉಡುಗೊರೆಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಅನಂತರ ಆನೆಗಳ ಮುಂದೆ ಫೋಟೋ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ದರ್ಶನ್ ಪರಿಸ್ಥಿತಿ ಏನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಮತ್ತೊಂದೆಡೆ ದಸರಾ ಆನೆಗಳು ಮೈಸೂರಿಗೆ ಬಂದಿದ್ದಾವೆ. ಅವುಗಳಿಗೆ ಮೇವು ತಿನ್ನಿಸಿ ಮಾವುತರ ಕುಟುಂಬಗಳಿಗೆ ಕುಕ್ಕರ್ ಮುಂತಾದ ಗಿಫ್ಟ್ ಅನ್ನ ಕೊಟ್ಟು, ಇದು ದಸರಾ ಸಂದರ್ಭ, ಹಾಗಾಗಿ ಶುಭ ಅಂತ ಅಂದ್ಕೋತಾರೆ. ಆ ರೀತಿ ಮಾವುತರ ಕುಟುಂಬಕ್ಕೆ ಅಥವಾ ಆನೆಗೆ ಹುಲ್ಲು ತಿನ್ನಿಸೋದು ಇವೆಲ್ಲವೂ ಕೂಡ ಅದನ್ನ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದಸರಾ ಆನೆಗಳ ಮುಂದೆ ಮಾವುತ ಕಾವಾಡಿಗರಿಗೆ ಕುಕ್ಕರ್ ದಾನ ಮಾಡಿ ತದನಂತರ ಫೋಟೋ ತೆಗೆದುಕೊಂಡಿದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ಮುಂದೆ ಪೋಸ್ ಕೊಟ್ಟು ವಿಜಯಲಕ್ಷ್ಮಿ ಫೋಟೋ ತೆಗೆದುಕೊಂಡಿದ್ದಾರೆ. ದಸರಾ ಆನೆಗಳಿಗೆ ನೀರು ಕುಡಿಸಿ ಆನೆಗಳ ಮುಂದೆ ಸೆಲ್ಫಿ ಕೂಡ ತಗೊಂಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ದಸರಾ ಆನೆಗಳ ಮಾವುತರು ಮತ್ತು ಅವರ ಕುಟುಂಬಕ್ಕೆ ಕುಕ್ಕರ್ ಮುಂತಾದ ಉಡುಗೊರೆಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಅನಂತರ ಆನೆಗಳ ಮುಂದೆ ಫೋಟೋ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ದರ್ಶನ್ ಪರಿಸ್ಥಿತಿ ಏನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಮತ್ತೊಂದೆಡೆ